ಲಲಿತನಿಗೆ ಇರೋನು ಒಬ್ನೇ ಒಬ್ಬ ಮಗ. ಮಕ್ಕಳು ಎಲ್ರೂ ತಮ್ಮ ತಂದೆ ತಾಯಿ ಎದುರಿಗೆ ತುಂಬಾ ಒಳ್ಳೆಯವ್ರ ಹಾಗೇನೆ ಇರ್ತಾರೆ. ಅದ್ವೈತ್ ಕೂಡ ತನ್ನ ತಾಯಿ ಮುಂದೆ ತುಂಬಾ ಸಭ್ಯಸ್ಥನ ಹಾಗೇನೆ ಇರ್ತಾನೆ. ಮಗನ್ ಗುಣ ನೋಡಿ ಲಲಿತನಿಗೆ ತುಂಬಾನೇ ಹೆಮ್ಮೆ ಇರುತ್ತೆ. ಮಗನಿಗೆ ತುಂಬಾ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀನಿ ನಾನು ಅಂತ. ಅದೇ ಕಾರಣಕ್ಕೆ ತನ್ಗಿಷ್ಟ ಆಗಿರೋ ಒಬ್ಳು ಒಳ್ಳೆ ಗುಣ ಇರೋ ಹುಡುಗಿ ಪ್ರಣವಿನ ಮಗನ್ ಜೊತೆಗೆ ಮದುವೆ ಮಾಡಿಸಿ ಮನೆ ಸೊಸೆ ಮಾಡ್ಕೊಂಡಿರ್ತಾಳೆ. ಈ ನಮ್ಮ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅಮ್ಮ ಪ್ರಣವಿ, ಪ್ರಣವಿ. ಹಾ ಅತ್ತೆ, ಏನು ಕರೆದ್ರಲ್ಲ? ಅಮ್ಮ ಪ್ರಣವಿ, ಇವತ್ತು ಮನೇಲಿ ಪೂಜೆ ಇದೆ. ನೀನು ಮತ್ತೆ ನಿನ್ ಗಂಡ ಬೇಗ ರೆಡಿ ಆಗ್ಬಿಟ್ಟು ಬನ್ನಿ ಆಯ್ತಾ? ಹಾ ಅತ್ತೆ, ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲಿಗೆ ಬಂದ್ಬಿಡ್ತೀವಿ. ಅಯ್ಯೋ ಛೇ, ಅತ್ತೆ ನೋಡಿದ್ರೆ ಮನೇಲಿ ಪೂಜೆ ಇದೆ ಬನ್ನಿ ಅಂತ ಕರೀತಿದ್ದಾರೆ. ಆದ್ರೆ ನಿನ್ನೆ ರಾತ್ರಿ ರೂಮಿಂದ ಹೊರಗೆ ಹೋದವರು ಅದ್ವೈತ್ ಇನ್ನೂ ಮನೆಗೆ ಬಂದಿಲ್ಲ. ಇವಾಗ ಮತ್ತೆ ಅತ್ತೆ ಕೇಳಿದ್ರೆ ನಾನು ಏನು ಅಂತ ಹೇಳಿ? ಓ ಬಂದ್ರ? ನಾನು ಅವಾಗಿಂದ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಅದೇನಂದ್ರೆ ಅತ್ತೆ ಇವತ್ತೇನೋ ಪೂಜೆ ಇಟ್ಕೊಂಡಿದಾರಂತೆ. ಬೇಗ ಬೇಗ ರೆಡಿ ಆಗ್ಬಿಟ್ಟು ಪೂಜೆಗೆ ಬನ್ನಿ ಅಂತ ಹೇಳಿದ್ರು. ಓ, ಇವಳು ಮಾತೆಲ್ಲ ಕೇಳಿಸ್ಕೊಂಡ್ರೆ ಅಮ್ಮನ ಮಾತನ್ನ ಚಾಚು ತಪ್ಪದೆ ಮಾಡೋ ಹಾಗೆ ಕಾಣಿಸ್ತಿದ್ದಾಳೆ. ಏನಾದರೂ ಆಗಲಿ, ಸದ್ಯಕ್ಕೆ ಇವಳಿಗೆ ನಾನೇನು ಅಂತ ಅರ್ಥ ಆಗಬಾರ್ದು. ಆಮೇಲೆ ಏನಾದರೂ ನನ್ನ ಬಂಡವಾಳ ಗೊತ್ತಾದರೆ ಮನೇಲಿ ಅಮ್ಮನ ಹತ್ರ ಎಲ್ಲ ಹೇಳ್ಬಿಡ್ತಾಳೆ. ಅಮ್ಮ ಇಲ್ದಿರೋ ಟೈಮ್ ನೋಡಿ ಇವಳನ್ನ ನನ್ನ ಕಡೆ ಬಗ್ಗಿಸ್ಕೋಬೇಕು. ಯಾಕ್ರಿ ಏನು ಮಾತಾಡ್ದೆ ಹಾಗೆ ನಿಂತಿದ್ದೀರಾ? ಏನಾಯ್ತು? ಹಾಂ, ಅದೇನಿಲ್ಲ ಪ್ರಣವಿ. ಸರಿ, ನೀನು ಹೋಗಿರು, ನಾನು ಬೇಗ ಫ್ರೆಶ್ ಆಗಿ ಬರ್ತೀನಿ ಆಯಿತಾ? ಏನು ಗೊತ್ತಾ, ಇವತ್ತು ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಹೋಗ್ರಿ, ನನಗೆ ನಾಚಿಕೆ ಆಗುತ್ತೆ. ಅಮ್ಮ ಪ್ರಣವಿ, ಪ್ರಣವಿ ಬೇಗ ಬಾರಮ್ಮ. ಎಲ್ಲ ತಯಾರಿನೂ ಆಗಿದೆ. ನಿನ್ ಗಂಡನು ಬೇಗ ಬರೋದಕ್ಕೆ ಹೇಳು. ಹಾ ಅತ್ತೆ, ಬಂದೆ. ಪ್ರಣವಿ ಮದ್ವೆ ಆದಾಗ ಗಂಡನ ಗುಣ ಯಾವುದೋ ಅವಳಿಗೆ ಗೊತ್ತೇ ಇರೋದಿಲ್ಲ. ಅದ್ವೈತ್ ಕೂಡ ತನ್ನ ನಿಜ ರೂಪನ ಹೆಂಡತಿ ಎದುರಿಗೆ ತೋರಿಸಿರೋದಿಲ್ಲ. ಮೊದಲಿಗೆ ಎಲ್ರ ಜೀವನನೂ ಹೀಗೆ ತುಂಬಾ ಚೆನ್ನಾಗೇ ಇರತ್ತೆ. ಇರೋ ಹಾಗೇನೆ ಅವರು ತೋರಿಸ್ಕೋತಾರೆ. ಆದ್ರೆ ದಿನಗಳು ಕಳೆದಾಗೂ ಗೊತ್ತಾಗುತ್ತೆ ಯಾರು ಏನು ಅಂತ. ಹೀಗೆ ಒಂದ್ ಸ್ವಲ್ಪ ದಿನ ಕಳೆಯುತ್ತೆ. ಮದ್ವೆ ಆಗಿರೋ ಹೊಸ ಜೋಡಿ, ಹಾಗಾಗಿ ಮಗ ಸೊಸೆಗೆ ಸ್ವಲ್ಪ ದಿನದ ಮಟ್ಟಿಗೆ ಪ್ರೈವಸಿ ಸಿಗ್ಲಿ ಅನ್ನೋ ಕಾರಣಕ್ಕೆ ಲಲಿತಾ ಹಳ್ಳಿ ಮನೆಗೆ ಹೋಗಿ ಬರ್ತೀನಿ ಅಂತ ನೆಪ ಒಡ್ಡಿ ಸ್ವಲ್ಪ ದಿನದ ಮಟ್ಟಿಗೆ ಹಳ್ಳಿ ಮನೆಗೆ ಹೋಗ್ತಾಳೆ. ಅರೆ ರೀ, ಏನಿವತ್ತು ಆಫೀಸಿಗೆ ಹೋಗಿಲ್ಲ? ನಿಮಗೆ ಟೈಮ್ ಆಗಿಲ್ವಾ? ಅದೇನಿಲ್ಲ ಪ್ರಣವಿ, ನನ್ನ PA ಮನೆಗೆ ಬರ್ತೀನಿ ಅಂತ ಹೇಳಿದಾಳೆ. ಹಾಗಾಗಿ ನಾನಿವತ್ತು ಮನೇಲೇ ಇರ್ತೀನಿ. ಅವಳಿಗೂ ಸೇರಿಸ್ಬಿಟ್ಟು ಅಡುಗೆ ಮಾಡು ಆಯ್ತಾ? ಎಲ್ಲರೂ ಒಟ್ಟಿಗೆ ಊಟ ಮಾಡೋದಕ್ಕಾಗುತ್ತೆ. ಅವಳು ಬಂದು ಮತ್ತೆ ಹಾಗೆ ಹೋಗೋದು ಯಾಕೆ? ನಮ್ಮ ಮನೇಲೇ ಊಟ ಹಾಕ್ಬಿಡೋಣ. ಅದ್ವೈತ್ ತನ್ನ ಪಿಯನ ಕೆಲ್ಸದ ಹೇಳೆನಲ್ಲಿ ಮನೆ ಕರ್ಸ್ಕೊಂಡಿರ್ತಾನೆ. ಪ್ರಣವಿಗೆ ತನ್ನ ಗಂಡನ ಮೇಲೆ ತುಂಬಾನೇ ಗೌರವ. ಯಾಕೆ ಅಂದ್ರೆ ಅದ್ವೈತ್ ಇಷ್ಟು ದಿನದಲ್ಲಿ ಅವಳ ಜೊತೆ ಹಾಗೆ ಇರ್ತಾನೆ. ಹಾಗಾಗಿ ಅವಳು ಗಂಡ PA ಜೊತೆ ಇದ್ರೂ ಕೂಡ ಏನೋ ಅದು ಇದು ಅಂತ ಕೆಲಸ ಮಾಡ್ತಾ ಹೊರಗಡೆನೆ ಇರ್ತಾಳೆ. ಅಯ್ಯೋ, ಊಟ ಟೈಮ್ ಆಗಿದೆ. ನಾನು ನೋಡಿದ್ರೆ ನೋಡೇ ಇಲ್ಲ ಟೈಮ್ನ. ಇವರು ಕೆಲಸ ಅಂತ ಕೆಲಸದಲ್ಲೇ ಮುಳುಗೋಗಿದ್ದಾರೆ ಅನ್ಸತ್ತೆ. ಊಟಕ್ಕಾದ್ರೂ ಕರಿತೀನಿ, ಪಾಪ ಕೆಲಸ ಮಾಡಿ ಸುಸ್ತಾಗಿರತ್ತೆ. ರೀ, ಇದೇನ್ ಮಾಡ್ತಿದ್ದೀರಾ ನೀವು? ಹೇ ಅದ್ವೈತ್, ನಿನ್ ಹೆಂಡತಿಗೆ ರೂಮ್ ಒಳಗೆ ಬರೋದಕ್ಕಿಂತ ಮೊದಲು ಪರ್ಮಿಷನ್ ತಗೊಂಡ್ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಛೇ, ಮೂಡೆಲ್ಲ ಹೋಯ್ತು, ನಾನು ಹೊರಡ್ತೀನಿ. ಲೇ, ನಿನ್ಗಷ್ಟು ಗೊತ್ತಾಗಲ್ವೇನೆ? ನಮ್ಮ ಪ್ರೈವಸಿ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೇ. ಥೂ. ಏನ್ರಿ ಮಾತಾಡ್ತಿದ್ದೀರಾ ನೀವು? ಮನೆಗೆ ಆಫೀಸ್ ವಿಷಯದ ಸಲುವಾಗಿ PA ಬರ್ತಿದ್ದಾರೆ ಅಂತ ಹೇಳಿ ಇಂಥ ಹೊಲ್ಸ್ ಕೆಲಸ ಮಾಡ್ತಿದ್ದೀರಲ್ಲ, ಅಷ್ಟು ಗೊತ್ತಾಗಲ್ವೇನ್ರಿ ನಿಮ್ಗೆ? ಛೇ, ಸಾಕ್, ಬಾಯ್ ಮುಚ್ಚೆ. ಅದೆಲ್ಲ ಕೇಳೋದಕ್ಕೆ ನೀನ್ ಯಾರೇ? ಈ ಮನೆಯಲ್ಲಿ ನಾನು ಹೇಳ್ದಾಗ ಕೇಳ್ಕೊಂಡು ಒಂದು ಮೂಲೆಯಲ್ಲಿ ಬಿದ್ದಿರ್ಬೇಕು ಅಷ್ಟೇ. ಅದ್ಬಿಟ್ಟು ಏನೇನೋ ಭಾಷಣ ಮಾಡೋದಕ್ಕೆ ಬಂದ್ರೆ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಯಾಕ್ರಿ ಹೀಗೆಲ್ಲ ಮಾಡ್ತಿದ್ದೀರಾ? ಅತ್ತೆಗೆ ಗೊತ್ತಾದ್ರೆ ಅದ್ ಎಷ್ಟು ಬೇಜಾರ್ ಮಾಡ್ಕೋತಾರೆ ಗೊತ್ತಾ ನಿಮ್ಗೆ? ನಿಮ್ಮನ್ನ ತುಂಬಾ ಸಭ್ಯಸ್ತ, ನನ್ ಮಗ ತುಂಬಾ ಒಳ್ಳೆಯವನು ಅಂತ ನಂಬಿದ್ದಾರೆ. ಆದ್ರೆ ನೀವು ಛೇ. ಅಷ್ಟಕ್ಕೂ ಇದೆಲ್ಲ ಅಮ್ಮಂಗೆ ಹೇಗೆ ಗೊತ್ತಾಗತ್ತೆ? ನಾನಂತೂ ಹೇಳೋದೇ ಇಲ್ಲ. ನೀನು ಹೇಳ್ಬಾರ್ದು. ಈ ವಿಷಯ ಅಮ್ಮಂಗೆ ಗೊತ್ತಾದ್ರೆ ಆಮೇಲೆ ನಿನಗೆ ಗ್ರಹಚಾರ ಬಿಡಿಸ್ಬಿಡ್ತೀನಿ. ನನ್ನ ಜೀವನ ನನಗಿಷ್ಟ ಬಂದಾಗ ಬದುಕ್ತೀನಿ. ನಿನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಇರೋದೇ ಹೀಗೆ. ಇಷ್ಟು ದಿನ ಅಮ್ಮ ಇದ್ಲು ಅನ್ನೋ ಒಂದೇ ಕಾರಣಕ್ಕೆ ನಿನ್ನ ಜೊತೆ ಸ್ವಲ್ಪ ಚೆನ್ನಾಗಿದ್ದೆ. ಆದರೆ ಇವಾಗ ಹೇಗೋ ಅಮ್ಮ ಊರಿಗೆ ಹೋಗಿದ್ದಾಳೆ. ಸದ್ಯಕ್ಕೆ ಬರೋದು ಇಲ್ಲ. ನೋಡು, ಇದು ನನ್ನ ಮನೆ. ನಾನು ಹೇಳ್ದಾಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಅಷ್ಟೇ. ಏನು? ಇಷ್ಟೆಲ್ಲ ನೋಡಿದ್ಮೇಲೂ ನಾನು ಈ ಮನೆಯಲ್ಲಿ ಇರ್ಬೇಕಾ? ನೋಡಿ, ನಿಮ್ ಜೀವನ ನಿಮ್ ಇಷ್ಟ ಹೇಗೋ, ನನ್ನ ಜೀವನನೂ ನನ್ನಿಷ್ಟ.
ಇಷ್ಟೆಲ್ಲ ಗೊತ್ತಾದ್ಮೇಲೂ ನಿಮ್ಮಂತವ್ರ ಜೊತೆ ಮಾತ್ರ ನಾನು ಒಂದು ಕ್ಷಣನೂ ಇರಲ್ಲ. ಈ ಕ್ಷಣನೇ ಈ ಮನೆಯಿಂದ ಹೋಗ್ತಿದ್ದೀನಿ. ಎಲ್ಲಿಗೆ ಹೋಗ್ತಿದ್ಯಾ ಪ್ರಣವಿ? ನಿನ್ನನ್ ಮದ್ವೆ ಆಗಿರೋನು ನಾನು. ಇನ್ಮೇಲಿಂದ ನೀನ್ ಇದ್ರೂನು ಸತ್ರುನು ಇಲ್ಲೇ ಇರ್ಬೇಕು, ನನ್ ಕಣ್ಣೆದ್ರಿಗೆ ಇರ್ಬೇಕು. ನೋಡು, ಇಷ್ಟೆಲ್ಲ ಹೇಳಿದ್ಮೇಲೆನು ನನ್ ಬಂಡವಾಳನ ಬೇರೆಯವ್ರಿಗೆ ಗೊತ್ತು ಮಾಡಿಸ್ತೀನಿ, ಎಲ್ರಿಗೂ ಹೇಳ್ತೀನಿ, ಇಲ್ಲಿಂದ ಬಿಟ್ಟೋಗ್ತೀನಿ ಅಂತೆಲ್ಲ ನಾಟಕ ಮಾಡಿದ್ರೆ ಆಮೇಲೆ ನಿನ್ ತವ್ರ ಮನೆಯವ್ರಿಗೆ ನೀನೇ ಸರಿ ಇಲ್ಲ ಅಂತ ಹೇಳ್ತೀನಿ. ನಿನ್ ಮಾತು ನಂಬೋದಕ್ಕಿಂತ ನನ್ ಮಾತೇ ಜಾಸ್ತಿ ನಂಬ್ತಾರೆ. ಆಮೇಲೆ ಗೊತ್ತಲ್ವಾ? ಅಷ್ಟೆಲ್ಲ ಗೊತ್ತಾದ್ಮೇಲೆ ಆಮೇಲೆ ನಿನ್ ತಂದೆ ತಾಯಿ ನಿನಗೆ ಗೊತ್ತಲ್ವಾ, ಶಿವನ್ ಪಾದ ಅಂತೂ ಸೇರ್ಕೊಂಡೇ ಸೇರ್ಕೋತಾರೆ. ಅದ್ವೈತ್ ತಾಯಿ ಇರೋವರೆಗೂ ತುಂಬಾನೇ ಸಭ್ಯಸ್ಥನ ಹಾಗೇನೆ ಇರ್ತಾನೆ. ಆದ್ರೆ ತಾಯಿ ಮನೆಯಿಂದ ಹೊರಗಡೆ ಹೊರಟಾಕುನೆ ತನ್ನ ನಿಜವಾದ ರೂಪನ ಹೆಂಡತಿ ಎದುರಿಗೆ ತೋರಿಸ್ತಾನೆ. ಗಂಡ ನಾನ್ ಅನ್ಕೊಂಡಿರೋ ಹಾಗಿಲ್ಲ, ತುಂಬಾನೇ ಕೆಟ್ಟವನು, ಅವನಿಗಿಲ್ದೇ ಇರೋ ದುರಭ್ಯಾಸಗಳೇ ಇಲ್ಲ ಅನ್ನೋದು ಪ್ರಣವಿಗೆ ಅರ್ಥ ಆಗತ್ತೆ. ಆದ್ರೆ ಅವನ್ನ ಬಿಟ್ಟು ಅವನ ಬಗ್ಗೆ ಎಲ್ರಿಗೂ ಹೇಳ್ಬೇಕು, ಅಲ್ಲಿಂದ ಹೊರಟು ಬಿಡ್ಬೇಕು ಅನ್ಕೊಂಡ್ರೆ ಅವನ್ ಮಾತ್ರ ಅವಳನ್ನ ಹೊರಗೆ ಹೋಗೋದಕ್ಕೆ ಬಿಡೋದೇ ಇಲ್ಲ. ಅಕಸ್ಮಾತ್ ತನ್ನ ಬಗ್ಗೆ ಬೇರೆಯವ್ರ ಹತ್ರ ಹೇಳಿದ್ರೆ, ಇಲ್ಲಿ ನಡೆದಿರೋ ವಿಷಯ ಯಾರ ಹತ್ರನಾರು ಹಂಚ್ಕೊಂಡ್ರೆ, ಈ ಮನೆ ಬಿಟ್ಟು ಹೋಗೋ ಪ್ರಯತ್ನ ಮಾಡಿದ್ರೆ ನಿನ್ ತವ್ರ ಮನೆಯವ್ರ ಬಗ್ಗೆ ಕೆಟ್ಟದಾಗ ಹೇಳ್ತೀನಿ, ತವ್ರ ಮನೆಯವ್ರಿಗೆ ನಿನ್ ಬಗ್ಗೆ ಕೆಟ್ಟದಾಗ ಹೇಳ್ತೀನಿ, ತೊಂದರೆ ಮಾಡ್ತೀನಿ, ಹಾಗೆ ಹೀಗೆ ಅಂತ ಹೆದರಿಸ್ತಾನೆ. ಪ್ರಣವಿಗೆ ವಿಧಿ ಇಲ್ದೇನೆ ಅನಿವಾರ್ಯವಾಗಿ ಅಲ್ಲೇ ಇರ್ಬೇಕಾಗಿರತ್ತೆ. ದಿನ ಕಳೆದಾಗೂ ಪ್ರಣವ್ ಕುಡ್ಕೊಂಡ್ ಬರೋದು, ಹೆಂಡತಿಗೆ ಅವನಿಗೆ ಮನ್ಸಿಗೆ ಬಂದಾಗ ಹೊಡೆಯೋದು, ಕಿರಿಕಿರಿ ಮಾಡೋದು, ದಿನಕ್ಕೊಬ್ಬೊಬ್ರು ಹುಡುಗಿರ ಮನೆಗೆ ಕರ್ಕೊಂಡು ಬರೋದು, ಎಂಜಾಯ್ ಮಾಡೋದು, ಅದು ಅಲ್ದೇನೆ ಪ್ರಣವಿ ಹತ್ರ ಏನಾದ್ರೂ ಕೆಲಸ ಮಾಡಿಸ್ಕೊಳ್ಳೋದು, ಸೇವೆ ಮಾಡಿಸ್ಕೊಳ್ಳೋದು, ಇದನ್ನೇ ಮಾಡ್ತಾ ಇರ್ತಾನೆ. ಹೀಗೆ ದಿನಗಳು ಕಳೀತಾ ಇರತ್ತೆ. ಪ್ರಣವಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರಲ್ಲ. ಯಾರಿಗೂ ಹೇಳೋದಕ್ಕೂ ಆಗ್ದೇನೆ, ಇವಳೇ ನೋವು ನುಂಗೋದಕ್ಕೂ ಆಗ್ದೇನೆ ಸಂಕಟ ಪಡ್ತಾ ಇರ್ತಾಳೆ. ಚಿನ್ನ, ಇವತ್ ನಮ್ ಬಾಸು ಮನೆಗೆ ಊಟಕ್ಕೆ ಅಂತ ಬರ್ತಿದ್ದಾರೆ. ಅವರಿಗೆ ಸ್ಪೆಷಲ್ ಆಗಿ ಏನಾದ್ರೂ ಅಡ್ಗೆ ಮಾಡು, ಆಯ್ತಾ? ಹಾ, ಅದ್ರ ಜೊತೆಗೆ ನೀನೇನು ನಾಟಕ ಶುರು ಮಾಡ್ಬೇಡ, ನಾರ್ಮಲ್ ಆಗಿರು. ಆಮೇಲೆ ಸುಮ್ಮನೆ ನಿನ್ಗೆ ತೊಂದ್ರೆ, ಇವಾಗ್ಲೇ ಹೇಳ್ಬಿಟ್ಟಿದ್ದೀನಿ. ಗಂಡನ್ ವರ್ತನೆ ಅವಳಿಗೆ ದಿನಾಲೂ ನೋಡಿ ನೋಡಿ ಸಾಕಾಗಿರತ್ತೆ. ಆದ್ರೂ ವಿಧಿ ಇಲ್ದೇನೆ ಅವನ್ ಮಾತನ್ನ ಕೇಳ್ಬೇಕಾಗಿರತ್ತೆ. ರಾತ್ರಿ ಆಗಿ ಬೆಳಕ್ ಹರಿದ್ರೆ ಸಾಕು, ಪ್ರಣವಿಗೆ ತುಂಬಾನೇ ಭಯ. ಇವತ್ ಏನ್ ಮಾಡ್ಬಿಡ್ತಾನೋ, ಇನ್ನೇನ್ ರಾಮಾಯಣ ತೆಗಿತಾನೋ ಅಂತ. ಇವತ್ತು ಕೂಡ ಅದೇ ಭಯದಲ್ಲೇ ಅವನ್ ಹೇಳ್ದಾಗೆ ಎಲ್ಲ ಅಡಿಗೆನೂ ಮಾಡೋದಕ್ ಸಿದ್ಧ ಮಾಡ್ಕೋತಾಳೆ. ಅಯ್ಯೋ ಅಯ್ಯೋ, ಬಿಡೋನನ್ನ ಬಿಡೋನನ್ನ ರೀ, ಎಲ್ಲಿದ್ದೀರಿ? ಬನ್ರಿ ಬೇಗ ರೀ. ನೋಡ್ರಿ, ನಿಮ್ ಬಾಸ್ ನನ್ನ ಹತ್ರ ಕೆಟ್ಟದಾಗ ನಡ್ಕೋತಿದ್ದಾರೆ ನೋಡ್ರಿ. ಅಯ್ಯೋ ಪ್ರಣವಿ, ಯಾಕೆ ಇಷ್ಟು ಚಿಕ್ಕ ವಿಷಯಕ್ಕೆ ನೀನ್ ಇಷ್ಟೊಂದು ಹೆದರ್ಕೊಂಡಿದ್ಯಾ? ಇದೆಲ್ಲ ಕಾಮನ್ ತಾನೇ. ಆಫೀಸ್ ಬಾಸು, ಕ್ಲೈಂಟು, ಇವರೆಲ್ಲ ನಡುವೆ ಇದೆಲ್ಲ ಇದ್ದಿದ್ದೆ. ನೀನ್ ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟು ಹೆದರ್ತಾ ಇದೆಯಾ? ಈ ವಿಷಯ ನನಗೆ ಮೊದಲೇ ಗೊತ್ತಿತ್ತು. ನಮ್ಮ ಬಾಸಿಗೆ ನಿನ್ ಕಂಡ್ರೆ ತುಂಬ ಇಷ್ಟ ಅಂತೆ. ಅದು ಅಲ್ದೇ ಒಂದು ರಾತ್ರಿ ನಿನ್ನನ್ನು ನನ್ನ ಜೊತೆ ಕಳಿಸ್ಕೊಡು ಅಂತ ಯಾವಾಗಲೂ ಕೇಳ್ತಾ ಇದ್ರು. ಅದಕ್ಕೆ ನಾನೇ ಒಪ್ಕೊಂಡೆ. ಎಲ್ಲೆಲ್ಲೋ ಕಳ್ಸೋದು ಯಾಕೆ, ನೀವೇ ನಮ್ಮ ಮನೆಗೆ ಬಂದ್ಬಿಡಿ ಅಂತ ಕರ್ಕೊಂಡು ಬಂದೆ. ನೀನು ನೋಡಿದ್ರೆ ನಿನಗೆ ಸರ್ಪ್ರೈಸ್ ಆಗಿರಲಿ ಅಂತ ನಾನು ಹೇಳಿರಲಿಲ್ಲ ಅಷ್ಟೇ. ಏನು ಏನ್ ಮಾತಾಡ್ತಿದ್ರಾ ನೀವು? ಅಲ್ಲ, ಏನೋ ತಾಳಿ ಕಟ್ಟಿರೋ ಗಂಡ ನೀವು ಅಂತ ನೀವು ಮಾಡೋದನ್ನೆಲ್ಲ ಸಹಿಸ್ಕೊಂಡು ಹೋಗ್ತಾ ಇದ್ರೆ, ನೀವು ತಾಳಿ ಕಟ್ಟಿರೋ ಹೆಂಡತಿನೇ ಬೇರೆಯವ್ರ ಜೊತೆಗೆ, ಛೀ, ಅದನ್ನ ನನ್ನ ಬಾಯಲ್ಲಿ ಹೇಳೋದಕ್ಕೂ ಅಸಹ್ಯ ಆಗ್ತಿದೆ ನನಗೆ. ನೋಡು ಪ್ರಣವಿ, ಜಾಸ್ತಿ ಮಾತೆಲ್ಲ ಬೇಡ, ಹೇಳ್ದಷ್ಟು ಕೇಳು. ಇವತ್ತು ಒಂದಿನ ಅವ್ರ ಜೊತೆ ಕಾಂಪ್ರಮೈಸ್ ಆಗು. ಅರೆ, ಇದೇನಿದು? ಮನೇಲಿ ಯಾರು ಕಾಣಿಸ್ತಾನೆ ಇಲ್ಲ, ಆದ್ರೆ ಮನೆ ಡೋರ್ ಎಲ್ಲ ಓಪನ್ ಇದೆಯಲ್ಲ. ನೋಡಿ, ಒಂದ್ ಹೆಜ್ಜೆ ಮುಂದೆ ಇಟ್ರು ನಾನು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಹತ್ರ ಬರ್ಬೇಡಿ. ಅಯ್ಯೋ ಪ್ರಣವಿ, ಇದೇನ್ ಮಾಡ್ತಿದ್ಯಮ್ಮ ನೀನು? ಅಲ್ಲೋ ಮಗ್ನೆ, ಇದೇನ್ ನಡೀತಿದ್ಯೋ? ಯಾಕೋ ಹಾಗೆ ಮಾಡ್ತಿದ್ದಾಳ ಅವಳು? ಓಹೋ, ಇದು ಯಾಕೋ ನೋಡ್ತಾ ಇದ್ರೆ ನನ್ನ ಬುಡಕೆ ಬರೋ ಹಾಗಿದೆ. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ, ಇವ್ರೇನಾದ್ರೂ ಮಾಡ್ಕೊಂಡು. ಅತ್ತೆ ಬಂದ್ಮೇಲೆ ಪ್ರಣವಿ ಮನೇಲಿ ನಡೆದಿರೋ ಎಲ್ಲ ವಿಷಯನೂ ಹೇಳ್ಕೊಳ್ತಾಳೆ. ಮಗನ್ ವರ್ತನೆ ನೋಡಿ ಮಗ ಎಂತವನು ಅಂತ ಗೊತ್ತಾಗಿ ಲಲಿತನಿಗೆ ತುಂಬಾನೇ ನೋವಾಗುತ್ತೆ. ರಾಕ್ಷಸ, ಎಂತ ಕೆಲಸ ಮಾಡಿದ್ಯೋ? ನೀನು ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಿದೆ ನಿನಗೆ. ಎಷ್ಟು ಒಳ್ಳೆಯವನು ಅನ್ಕೊಂಡು ನನ್ನ ಎದುರಿಗೆ ಸಭ್ಯಸ್ಥನ ಆಗಿದ್ದು, ಅವಳ ಎದುರಿಗೆ ಇಂಥ ನೀಚ ಅಂತ ಪ್ರೂವ್ ಮಾಡಿದ್ಯಲ್ಲೋ. ನಿನ್ನಂತನ್ನ ಬದುಕೋದಕ್ಕೆ ಬಿಡಬಾರ್ದು ಕಣೋ. ನಿನ್ ಮುಖ ನೋಡಿದ್ರು ಅಸಹ್ಯ ಆಗ್ತಿದೆ. ನೋಡು, ಮೊದಲು ಇಲ್ಲಿಂದ ಹೊರಟೋಗು. ಏನೋ ಮಗ ಅನ್ನೋ ಒಂದೇ ಕಾರಣಕ್ಕೆ ನಿನ್ನ ಸುಮ್ಮನೆ ಬಿಡ್ತಾ ಇದೀನಿ. ಬೇರೆ ಯಾರೋ ಆಗಿದ್ರೆ ಇಲ್ಲೇ ಸಿಗ್ದಾಕ್ ಬಿಡ್ತಿದ್ದ ಕಣೋ. ಏನ್ ಮಾಡ್ಲಿ, ಹೆತ್ತಿರೋ ತಪ್ಪಿಗೆ ಹಾಗೆಲ್ಲ ಮಾಡೋ ಹಾಗಿಲ್ಲಲ್ಲ. ನೋಡು, ಮೊದಲು ಇಲ್ಲಿಂದ ಹೊರಟೋಗು. ನನ್ನ ಕಣ್ಣೆದ್ರಿಗೆ ನಿಂತ್ಕೋಬೇಡ ನೀನು. ಅಮ್ಮ ಪ್ರಣವಿ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಏನೋ ನನ್ನ ಮಗ ಒಳ್ಳೆಯವನು ಅಂತ ತಿಳ್ಕೊಂಡು ನಿನ್ನ ಅವನ ಜೊತೆಗೆ ಮದುವೆ ಮಾಡ್ಬಿಟ್ಟೆ.
ನನ್ನ ಮಗ ಇಂಥವನು ಅಂತ ಗೊತ್ತಾಗಿದ್ದಿದ್ರೆ ನಾನು ಅವನಿಗೆ ಮದ್ವೆನೇ ಮಾಡ್ತಿರ್ಲಿಲ್ಲಮ್ಮ. ನಮ್ಮನೆ ಬೆಳಗೋಕ್ಕೋಸ್ಕರ ಬೇರೆಯವ್ರ ಮನೆ ದೀಪ ಆರಿಸೋದು ಎಷ್ಟು ಸರಿ ಹೇಳು? ಏನೋ ನನಗೆ ಗೊತ್ತಿಲ್ಲದೆ ನಿನ್ ಜೊತೆ ತಪ್ಪಾಗಿ ನಡ್ಕೊಂಡ್ಬಿಟ್ಟೆ ಅನ್ಸುತ್ತೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಮಗ ಸೊಸೆ ಹೊಸದಾಗಿ ಮದ್ವೆ ಆಗಿದ್ದಾರೆ, ಅವರಿಗೆ ಅವ್ರದ್ದೇ ಆದ ಪ್ರೈವಸಿ ಬೇಕು. ಅವರಿಬ್ರು ಸುಖವಾಗಿ ಹೊಂದ್ಕೊಂಡು ಜೀವನ ಮಾಡ್ಲಿ ಅಂತ ನಾನು ಹಳ್ಳಿಗೆ ಹೋದ್ರೆ ನಾನು ಬರೋ ಅಷ್ಟರಲ್ಲಿ ಇಷ್ಟೆಲ್ಲ ಆಗಿದೆಯಲ್ಲ. ನೋಡಮ್ಮ ಪ್ರಣವಿ, ಆಗಿದ್ದೇನೋ ಆಯ್ತು. ನನ್ನ ಮಗ ಇಂಥ ಕೆಟ್ಟವನು ಅಂತ ಗೊತ್ತಾದ್ಮೇಲೂ ನಾನು ನಿನ್ನ ಅವನ ಜೊತೆ ಸಂಸಾರ ಮಾಡು ಅಂತ ಹೇಳಲ್ಲ. ನಾನೇ ಒಂದು ಒಳ್ಳೆ ಹುಡುಗನ ಹುಡುಕಿ ನಿನಗೆ ಇನ್ನೊಂದು ಮದುವೆ ಮಾಡ್ತೀನಿ. ಇಲ್ಲ ಅಂತ ಮಾತ್ರ ಹೇಳ್ಬೇಡ. ನಿನ್ನ ಜೀವನ ಸುಖವಾಗಿರ್ಬೇಕು. ಏನು ಮಾಡೋದು ಹೇಳು? ಹೆತ್ತಿರೋ ಕರಳು ಅವನನ್ನು ಬಿಟ್ಕೊಡೋದಕ್ಕಾಗಲ್ಲ. ಹಾಗಾಗಿ ಅವನನ್ನು ಬಿಟ್ಟು ನಿನ್ನ ಜೀವನನ ನೀನು ಸುಖವಾಗಿ ನೋಡ್ಕೊ. ನಾನು ಹೇಳ್ದಾಗ ಕೇಳಮ್ಮ. ತನ್ನ ಮಗ ಇಂಥವನು ಅಂತ ಗೊತ್ತಾದ್ಮೇಲೆ ಲಲಿತಾ ತಾನೇ ಮುಂದೆ ನಿಂತು ಒಂದು ಒಳ್ಳೆ ಹುಡುಗನ್ ನೋಡಿ ಸೊಸೆಗೆ ಅವನ ಜೊತೆ ಮದುವೆ ಮಾಡ್ತಾಳೆ. ಪ್ರಣವಿ ಇವಾಗ ಗಂಡನ ಜೊತೆ ಸುಖವಾಗಿ ಸಂಸಾರ ಮಾಡ್ತಾ ಇದ್ದಾಳೆ. ಅದ್ವೈತ್ಗೆ ಮಾತ್ರ ಯಾವುದೇ ಚಿಂತೆ ಇಲ್ಲ. ತಾನು ಪಾರ್ಟಿ ಪಬ್ಬು ಹುಡುಗಿಯರು ಅಂತ ಎಂಜಾಯ್ ಮಾಡ್ತಾ ಇದ್ದಾನೆ. ದೂರದ ಬೆಟ್ಟ ನುಣ್ಣಗೆ ಅನ್ನೋ ಹಾಗೆ ಏನೇ ಒಂದಾದ್ರೂ ದೂರದಿಂದ ತುಂಬಾ ಚೆನ್ನಾಗೇ ಕಾಣಿಸುತ್ತೆ. ಹತ್ರ ಹೋದಾಗ್ಲೇ ಯಾರು ಏನು ಯಾವ್ದೇನು ಅನ್ನೋದು ಅರ್ಥ ಆಗೋದು. ಲಲಿತಾ ಏನೋ ಸೊಸೆಗೆ ಇನ್ನೊಂದು ಮದುವೆ ಮಾಡಿದ್ಲು. ಆದ್ರೆ ತನ್ನ ಮಗನ ಸರಿದಾರಿಗೆ ತರೋದಕ್ಕಾಗ್ದೇನೆ, ಅವ್ನು ಮಾಡೋದನ್ನೆಲ್ಲ ನೋಡೋದಕ್ಕೂ ಆಗ್ದೇನೆ ಸಾವಿನ ದಾರಿ ಯಾವಾಗ ಬರುತ್ತೋ ಅಂತ ಕಾಯ್ತಾ ನೋವನ್ನ ಅನುಭವಿಸ್ತಾ ಇದ್ದಾಳೆ. ಕೆಲವೊಬ್ರು ಹಾಗೆ ಯಾವತ್ತೂ ಬದಲಾಗೋದೇ ಇಲ್ಲ. ಅವ್ರಿಗೆ ಸಂಬಂಧಗಳ ಬೆಲೆನೇ ಗೊತ್ತಿರೋದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.